ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಹಾಗೆ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಯಾರೆಲ್ಲ ಯೋಗ ಮಾಡ್ತೀರಾ? ನಾನು ನನ್ನ ವೀಡಿಯೋಸ್ನ ಡೈಲಿ ಯಾರೆಲ್ಲ ನೋಡ್ತಾರೆ ಅಂಥವರಿಗೆ ಗೊತ್ತಾಗಿರುತ್ತೆ. ಏನಂದರೆ, ನಾನು ಹೋದ ವರ್ಷ ಇದೇ ದಿನ ಇನ್ಮೇಲೆ ನಾನು ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದು. 1 ವರ್ಷ ಆಯಿತು ನಾನು ಯೋಗ ಸ್ಟಾರ್ಟೇ ಮಾಡಲಿಲ್ಲ. ಇನ್ನು ಮುಂದೇನಾದರೂ ಯೋಗ ದಿನ ಆಯ್ತಲ್ಲ, ನೆಕ್ಸ್ಟ್ ಡೇಯಿಂದನಾದರೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ 1 ವರ್ಷ ಆಗೋಯ್ತು. ಹೀಗೆ ಮಾಡೋದೇ ಬಿಟ್ಬಿಟ್ಟೆ. ಮೊದಲು ಕೊರೋನಾ ಟೈಮಲ್ಲಿ ನಾನು ಸುಮಾರು 4-5 ತಿಂಗಳು ಯೋಗ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಒಂದು 4-5 ಅಂದರೆ ಒಂದು ಸ್ವಲ್ಪ ದಿನ ಗ್ಯಾಪ್ ಏನಾದರೂ ಕೊಟ್ಟರೆ ಅದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ ಅಷ್ಟೇ. ಮತ್ತು ಆಮೇಲೆ ಮಾಡೋಣ ಅಂತ ಅದು. ಮತ್ತು ಚಳಿಗಾಲ ಎಲ್ಲ ಬರುತ್ತೆ ನೋಡಿ, ಅಂಥ ಟೈಮಲ್ಲೂ ಅಷ್ಟೇ. ಚಳಿ ಅಲ್ವಾ, ಅವಾಗ ಯೋಗ ಎಲ್ಲ ಮಾಡೋಕ್ಕಾಗಲ್ಲ. ಆವಾಗ ಈ ಥರ ಗ್ಯಾಪ್ ಆಗಿಬಿಟ್ಟು ಅದು ಯೋಗ ಬಿಟ್ಟೆ. ಇಲ್ಲಾಂದರೆ ಅವಾಗ ಮೊದಲು ಮಾಡ್ತಾಯಿದ್ದೆ. ಸುಮಾರು 4-5 ತಿಂಗಳು ಅಷ್ಟೇ ಮಾಡಿದ್ದು. ಅದು ಕೊರೋನಾ ಟೈಮಲ್ಲಿ. ಅದಾದಮೇಲೆ ಮತ್ತೆ ಯಾವಾಗಲಾದರೂ ಮಧ್ಯದಲ್ಲಿ ಯಾವಾಗಲಾದ್ರೂ ಸುಮ್ಮನೆ ಮಾಡಬೇಕು ಅಂದರೆ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ಯೋಗ ಮಾಡಿದ್ರೆ ಒಂದು ಬೆನಿಫಿಟ್ ಏನಂದರೆ, ನಮ್ಮ ಬಾಡಿ ಫ್ಲೆಕ್ಸಿಬಲ್ಲಾಗಿ ಇರುತ್ತೆ. ನಾವು ಹೆಂಗೆ ಇದು ಮಾಡಿದ್ರು ಫ್ಲೆಕ್ಸಿಬಲ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅದು ಬೆನಿಫಿಟ್ ಇರುತ್ತೆ. ಮತ್ತು ಸುಮಾರು ರೋಗಗಳು ಯೋಗದಿಂದನೇ ಗುಣ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯೋಗ ಮಾಡೋದು ತುಂಬ ಒಳ್ಳೆಯದು, ಕೆಟ್ಟದೇನಲ್ಲ. ಮನೇಲಿ ಆರಾಮಾಗಿ ನಾವು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋ ಬದಲು ಮನೇಲಿ ಆರಾಮಾಗಿ ಯೋಗ ಮಾಡ್ಬೋದು. ಮಾಡಲ್ಲ ಅಷ್ಟೇ. ನಾವು ನಮ್ಮ ಏನು ಮಮ್ಮ ಹೇಳ್ತಿರ್ತಾರೆ, ನಿನಗೆ ತೊಳೆಯೋದು ಬೆಳಗೋದ್ರಲ್ಲೇ ಟೈಮ್ ಇರಲ್ಲ, ಇನ್ನು ಯೋಗ ಬೇರೆ ದಬಾಕ್ತೀಯ ಅಂತ. ಹಂಗೆ ಹೌದು, ನಮಗೆ ಕ್ಲೀನ್ ಮಾಡೋದು, ಅದು ಗುಡಿಸೋದು, ಇದು ಒರೆಸೋದು, ಮತ್ತು ಅಲ್ಲಿ ಧೂಳು ಕಾಣ್ತಿದ್ಯಾ ಅದನ್ನು ಕ್ಲೀನ್ ಮಾಡಬೇಕು, ಬರೀ ಇದರಲ್ಲೇ ಟೈಮ್ ಹೊಟ್ಟೋಗ್ಬಿಟ್ಟಿರುತ್ತೆ ಆ ಥರ. ಹೆಣ್ಮಕ್ಳು ಅಷ್ಟು ಕ್ಲೀನ್ ಮಾಡೋದ್ರಲ್ಲಿ ತೊಳೆಯೋದ್ರಲ್ಲೇ ಟೈಮು ಅರ್ಧ ದಿನ ಮುಕ್ಕಾಲು ದಿನ ಅದರಲ್ಲೇ ಟೈಮ್ ಕಳೆದ್ಬಿಟ್ಟಿರ್ತಾರೆ ಅಡುಗೆ ಮಾಡೋದ್ರಲ್ಲಿ, ತಿಂಡಿ ಮಾಡೋದ್ರಲ್ಲಿ. ಓಕೆ, ನೀವಾದರೂ ಯೋಗ ಮಾಡಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳಿ. ಓಕೆ, ಜಿಮ್ಮಿಗೆ ಹೋದ್ರೇ ಫಿಟ್ಟಾಗಿರುತ್ತೆ ಬಾಡಿ ಅಂತೇನಲ್ಲ, ಯೋಗ ಮಾಡಿದ್ರು ಕೂಡ ನಿಮ್ಮ ಬಾಡಿ ಫಿಟ್ಟಾಗಿ ಇರುತ್ತೆ. ಓಕೆ, ಟೈಮ್ ಬಂದು ಇವಾಗ 9 ಗಂಟೆ, ಇನ್ನೂ ಆಗಿಲ್ಲ. ಕೌಶಿ 7:45 ಇಲ್ಲ, ಇನ್ನೂ 8 ಗಂಟೆಗೆ 5 ನಿಮಿಷ ಏನೋ ಇತ್ತು, ಆವಾಗನೇ ಹೊರಟ. ಯಾಕೆಂದರೆ ಇವತ್ತು ಯೋಗ ಡೇ ಆಗಿರೋದ್ರಿಂದ ಬೇಗ ಬನ್ನಿ ಅಂತ ಹೇಳಿದ್ರಂತೆ. ಮೆಸೇಜು ಕೂಡ ಮಾಡಿದರು, ಅದಕ್ಕೆ ಅವನು ಬೇಗ ಹೋದ. ಮಮ್ಮನೇ, ಯಾಕೆಂದರೆ ಯೋಗ ಮ್ಯಾಟು ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ, ಕಷ್ಟ. ಅದಕ್ಕೆ ಮಮ್ಮನೇ ಕರ್ಕೊಂಡು ಹೋದರು, ಯಾಕೆಂದರೆ ಮಮ್ಮನಿಗೆ ಇವತ್ತು ರಜೆ ಇರೋದ್ರಿಂದ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಜೂನ್ 21 ಅಪ್ಪನ ಬರ್ತ್ಡೇ. ವರ್ಷ ಅಪ್ಪ ನಾವು ಫೋನ್ ಮಾಡಿ ಮಾತಾಡಿಸ್ತಿದ್ವಿ ಅಷ್ಟೇ. ಸ್ಟೇಟಸಲ್ಲಿ, ವಾಟ್ಸಪ್ಪು ಸ್ಟೇಟಸ್ಸು, ಫೇಸ್ಬುಕ್ಕು ಸ್ಟೋರಿ, ಮತ್ತು ಫೇಸ್ಬುಕ್ಕಲ್ಲಿ ಒಂದಷ್ಟು ವೀಡಿಯೋಸ್ಗಳು, ಒಂದಷ್ಟು ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ರು. ಅದು ಸ್ವಲ್ಪ ನೆನಪಾಗ್ತಾಯಿದೆ. ಇವಾಗ ಮಮ್ಮ ಫೋನು ಕೌಶಿಗೆ ಹೋದ್ವಾರ ಮಟನೆಲ್ಲ ತಂದಿರಲಿಲ್ಲ, ಅಲ್ಲಿ ಹೋಗಿದ್ವಲ್ಲ ಮೈನ ಮನೆ, ಅದಕ್ಕೆ ಅಲ್ಲೂ ಮಟನೇ ಮಾಡಿದರು. ಅದಕ್ಕೆ ಹೋದ್ವಾರ ಅಲ್ಲ 15 ದಿನದ ಹಿಂದೆ ತಲೆ ಮಾಂಸ ತೊಗೊಬರ್ತೀನಿ ಅಂತ ಹೇಳಿದರು. ಅಂದರೆ ತಲೆ ಮಾಂಸ ಸಿಗಲಿಲ್ಲ, ಅಂದರೆ ಬಕ್ರೀದ್ದು ಟೈಮಲ್ಲಿ. ಅದಕ್ಕೆ ತಲೆ ಮಾಂಸನೇ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಿಕ್ಕಿಲ್ಲ ಅಂದರೆ ಏನಾದರೂ ಚಿಕನ್ ತೊಗೊಬರ್ತೀನಿ ಅಂತ. ಸರಿ ಆಯಿತು ಅಂತ ಹೇಳಿದ್ದೀನಿ. ಹಾಗೆ ಇವತ್ತು ಬಂದು ಮೊಸರು ಅನ್ನ ಮಾಡಿದ್ದೀನಿ. ಇದು ಬಂದು ಅಕ್ಕ ಹಾಲು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ನಾನು ಹಾಲು ಕಾಫಿ ಎಲ್ಲ ಏನು ಮಾಡಿಲ್ಲ. ಮೊಸರು ಮಾಡಿಬಿಟ್ಟು ಇವತ್ತು ಮೊಸರು ಅನ್ನ ಮಾಡೋಣ ಅಂತೇಳಿ ಮೊಸರು ಅನ್ನ ಮಾಡಿದ್ದೀನಿ. ಚೆನ್ನಾಗಿದೆ ಟೇಸ್ಟು. ಅಂದರೆ ಎಮ್ಮೆ ಹಾಲು ಹೇಗೆಂದರೆ ತುಂಬ ಟೇಸ್ಟ್ ಇರುತ್ತೆ, ತಿಂದಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟು. ಆಮೇಲೆ ಬೆಣ್ಣೆ ಎಲ್ಲ ಜಾಸ್ತಿ ಬರುತ್ತೆ ಅದರಲ್ಲಿ. ನಾವು ಅನ್ನ ತಿಂತಾಯಿದ್ರೆ ಮೊಸರು ಅನ್ನ ಬೆಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀವಿನೋ ಅಂತ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋ ಥರ ಫೀಲ್ ಆಗುತ್ತೆ ಆ ಥರ. ಹಾಗೆ ನಾನು ಇವತ್ತು
ನನ್ನ ಗಂಟಲು ಸ್ವಲ್ಪ ಓಕೆ, ನೆನ್ನೆಗಿನ್ನ ಪರವಾಗಿಲ್ಲ. ಅದು ವಿಕ್ಸದು ಚಾಕ್ಲೇಟ್ ತೊಗೊಂಡ್ಮೇಲೆ ಅದು ಇನ್ನೂ ಸ್ವಲ್ಪ ಇದೆ. ಅದು ಹೇಗೆ ಅಂದರೆ, ನಾವು ಮೊಸರು ಮಜ್ಜಿಗೆನ ಅಥವಾ ಉಪ್ಸಾರನ್ನ ಎಲ್ಲ ತಿಂದಾಗ ಗಂಟ್ಲಲ್ಲಿ ಹೇಗೆ ಸಿಗಕ್ಕೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ ನನಗೆ ಈಗ ಮಾತಾಡ್ತಾ ಅದು ಕ್ಲಿಯರ್ ಆಗಬೇಕು. ಓಕೆ, ಮೊದಲೇ ನನಗೆ ಅವಾಗ ಅಂತ ಇರ್ತೀನಿ. ಇದು ಬಂದು ನಮ್ಮ ಅಜ್ಜಿ ಆ ಥರ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಸೇಮ್ ನಾನು ಅದೇ ಥರನೇ ಮಾಡ್ತಾ ಇರ್ತೀನಿ. ಅದನ್ನ ಬಿಡೋಕ್ಕಂತೂ ಆಗಲ್ಲ. ಏ ಗುಮಿ ಇದೆಲ್ಲ ಸೇರ್ಕೊಂಡು ಸೌಂಡ್ ಮಾಡ್ತಾರಲ್ಲ, ನಮ್ಮ ಅಜ್ಜಿನೂ ಹಂಗೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನೋ ಗಂಟ್ಲ ಸಿಗಾಕೊಬಿಟ್ಟಿದೇನೋ ಅಂತ ಅನಿಸುತ್ತೆ. ಆದರೆ ಸಿಗಾಕೊಂಡಿರಲ್ಲ, ಅದೇನೋ ಒಂದು ಆ ಥರ ಅಂದರೆ ಒಂಥರ ಏನೋ ಸಮಾಧಾನ ಮನಸ್ಸಿಗೆ ಅಷ್ಟೇ. ನಮ್ಮ ಅಜ್ಜಿಗೆ ಅದು ತಲೆ ಏಟಾಗಿದೆ ಅಂತ ಹೇಳಿದ್ನಲ್ಲ, ಹೋಗಬೇಕು. ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು 15 ದಿನ 20 ದಿನ ಬಿಟ್ಟು ಹೋಗಿ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಅವ್ರು ಮಾಡಿಸಿರುವಂಥ ಓಲೆನೇ ಯಾವಾಗಲೂ ಹೇಳ್ತಾ ಇರ್ತಾರೆ. ಏನಂದರೆ ಯಾವಾಗಲೂ ಈ ಥರ ಆರ್ಟಿಫಿಷಿಯಲ್ ಎಲ್ಲ ಓಲೆ ಎಲ್ಲ ಹಾಕ್ಕೊಂಡು ಹೋಗಿರ್ತೀನಲ್ಲ, ಅದಕ್ಕೆ ಇದು ನಾನು ಮಾಡಿಸಿದ್ದು ಓಲೆ ಇಲ್ಲ, ನನಗೆ ಯಾವತ್ತೂ ನೀನು ಹಾಕಿರೋದೇ ನೋಡಿಲ್ಲ, ಹಂಗೆ ಹಿಂಗೆ ಅಂತ ಹೋದಾಗೆಲ್ಲ ನೋಡಿದಾಗೆಲ್ಲ ಆ ಥರ ಅಂತ ಇರ್ತಾರೆ. ನಿನ್ನೆ ಫಂಕ್ಷನಿಗೆ ನಾನು ಹೋಗ್ಬೇಕು ಅಂತಲೇ ಪ್ಲ್ಯಾನ್ ಇತ್ತು. ಈ ಥರ ವೆದರ್ ಇರೋದ್ರಿಂದ ಮಳೇಲಿ ಈ ಥರ ಮಳೆ ಬರೋದು ಈ ಥರ ಎಲ್ಲ ಆಗ್ತಿತ್ತಲ್ಲ, ಅಯ್ಯೋ ಈ ಮಳೆಗೆ ಡ್ರೆಸ್ಸೇ ಬೆಸ್ಟು ಅಂದ್ಬಿಟ್ಟು ನಾನು ಆ ಡ್ರೆಸ್ ಹಾಕ್ಕೊಂಡೋದೆ. ಏನಾದರೂ ಸೀರೆ ಏನಾದರೂ ಹಾಕ್ಕೊಂಡು ಹೋಗಿದ್ರೆ ಓಲೆ ಹಾಕ್ಕೊಂಡೋಗಿ ನೋಡು ನೀನು ಮಾಡ್ತಿರೋ ಓಲೆ ಅಂತೇಳಿ ತೋರಿಸ್ತಾ ಇದೆ. ನಾನು ಡ್ರೆಸ್ ಹಾಕ್ಕೊಂಡೋಗಿದ್ನ, ಅದಕ್ಕೆ ಡ್ರೆಸ್ಗೆ ಹ್ಯಾಂಗಿಂಗ್ಸ್ ಎಲ್ಲ ಅಷ್ಟು ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಬೇರೆ ಓಲೆ ಹಾಕ್ಕೊಂಡೋಗಿದ್ದೆ. ಯಾವಾಗ ಅನ್ಕೋತಾ ಇದೆ, ಅಯ್ಯೋ ನಮ್ಮ ಅಜ್ಜಿ ಯಾವಾಗಲೂ ಕೇಳ್ತಿರ್ತಾರೆ ಹಾಕ್ಕೊಬರ್ಬೇಕಿತ್ತು ಅಂತೇಳಿ. ಅದಕ್ಕೆ ನಾವು ಸ್ವಲ್ಪ ದಿನ ಬಿಟ್ಟು ಹೋದಾಗ ಹಾಕ್ಕೊಂಡು ಹೋಗ್ಬಿಟ್ಟು ತೋರಿಸ್ಬೇಕು ನಮ್ಮ ಅಜ್ಜಿಗೆ, ನೋಡು ನೀನು ಮಾಡಿಸಿರುವಂಥ ಓಲೆ ಹಾಕ್ಕೊಂಡಿದ್ದೀನಿ ಅಂತೇಳಿ. ನೋಡಿ ಚಿಕನ್ ಹಾಕಿದ್ದು ಬಾ, ಚಿಕನ್ ಸ್ಮೆಲ್ಲು ಬರೋದೇ ಬೇಡ ಅವಳಿಗೆ. ಅದಕ್ಕೆ ಯಾವಾಗಲಾದ್ರು ಮತ್ತೆ ಒಂದೊಂದು 15 ದಿನ 20 ದಿನ ಬಿಟ್ಟು ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಜ್ಜಿಗೆ ಒಂದು 80 ಮೇಲೆ ಆಗಿದೆ, ನನ್ನ ಪ್ರಕಾರ 84 ಆ ಥರ ಏನಾದ್ರು ಆಗಿರ್ಬೋದು ಏಜು. ಇನ್ನೊಂದು 2 ಇಯರ್ಸ್ ಅನಿಸುತ್ತೆ ಅಷ್ಟೇ. ಮೊದಲಿನಷ್ಟು ಇದಾಗಿಲ್ಲ, ಸ್ವಲ್ಪ ಡಲ್ಲಾಗಿ ಹೋಗಿದ್ದಾರೆ. ಅಂದರೆ ಏಜ್ ಆಗ್ತಾ ಗೊತ್ತಾಗ್ಬಿಡುತ್ತೆ, ಅವರು ವೀಕ್ ಆಗ್ತಾ ಇರ್ತಾರೆ ಏಜ್ ಆಗ್ತಾ. ನಾವಾದರೂ ಅಷ್ಟೇ. ನಮ್ಮ ಸ್ಕಿನ್ನ ನೋಡಿ, ಹೋದ ವರ್ಷ ಹಾಕೂ ಒಂದು ಫೋಟೋ ತೊಗೊಂಡು ಈ ವರ್ಷ ಫೋಟೋ ತೆಗೆದು ನೋಡಿ ಒಂಥರ ವೀಕ್ ಆಗ್ತಾ ಇರ್ತೀವಿ, ಅದು ಗೊತ್ತೇ ಆಗಲ್ಲ ನಮಗೆ. ಅದಕ್ಕೆ ನಮ್ಮ ಅಜ್ಜಿನೂ ನಾನು ನೋಡಿದಾಗೂ ಸ್ವಲ್ಪ ಓಕೆ ಚೆನ್ನಾಗಿದ್ರು. ಇವಾಗಂತೂ ಫುಲ್ಲು ಏನು ಹೇಳ್ತಾರೆ ಹಣ್ಣಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಲ್ಲ, ಆ ಥರ ಆಗಿದ್ದಾರೆ. ನೋಡೋಣ, ಹೋದಾಗ ಅದು ಇಯರಿಂಗ್ಸ್ ಹಾಕ್ಕೊಂಡು ಹೋಗಿ ತೋರಿಸ್ಬೇಕು, ಹಿಂಗೆ ನೋಡಮ್ಮ ನೀನು ಮಾಡಿಸಿರೋ ಇಯರಿಂಗ್ಸ್ ಅಂತೆಲ್ಲ. ಅವ್ರಿಗೂ ಒಂಥರ ಸಮಾಧಾನ ಇತ್ತು. ನಾನು ಮಾಡಿಸಿರೋದು ಇವತ್ತು ಹಾಕ್ಕೊಂಡಿದ್ದೀನಿ, ಒಂದು ದಿನವೂ ಹಾಕಿಲ್ಲ ನಾನು ನೋಡೇ ಇಲ್ಲ ಅಂತಿರ್ತಾರೆ. ಅದರಿಂದ ಓಕೆ, ನಾನು ಇವಾಗ ಮೋನಮ್ಮ ಬರ್ತಾರಂತೆ, ಸ್ವಲ್ಪ ಸಂತೆಗೆ ಹೋಗೋಕೆ ಹೇಳಿದ್ನಲ್ಲ, ಅದು ಸಾಮಾನೆಲ್ಲ ತೊಗೊಬಂದು ಕೊಟ್ಬಿಟ್ಟು ಆಮೇಲೆ ತಲೆ ಮಾಂಸ ಎಲ್ಲ ತರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಲ್ಲ ಅಂದರೆ ತಿಂಡಿ ತಿಂತಾಯಿದ್ದೆ. ಹಾಗೆ ಈ ಈರುಳ್ಳಿ ನೋಡಿ, ಬೆಳಿಗ್ಗೆ ಮೊಸರು ಅನ್ನಕ್ಕೆ ಅಂತೇಳಿ ಕಟ್ ಮಾಡಿರೋದು ಎರಡೂ ಹೋಗಿದೆ ನೋಡಿ, ಇಷ್ಟು ದಪ್ಪ ಈರುಳ್ಳಿ ಎರಡೂ ಕೂಡ ಹೋಗ್ಬಿಟ್ಟಿದೆ. ಇನ್ನು ಸ್ಮೆಲ್ ಬಂದರೆ ಬೈತಾರೆ ಅಂದ್ಬಿಟ್ಟು ಇದು ಜ್ಯೂಸ್ ಮಾಡಿಡೋಣ ಅಂತೇಳಿ ಇಲ್ಲೇ ಇಟ್ಟಿದ್ದೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗುಮಿ ಕರ್ಗಿ ಏನೋ ಕತ್ತತ್ರ ಏನೋ ಗಾಯ ಮಾಡ್ಕೊಂಡವಳೆ, ಏನು ಮಾಡ್ಕೊಂಡವಳೆ ಅಂತ ಗೊತ್ತು. ಅಲ್ಲೇ ಇರೋ ಬರ್ಬೇಡ. ನನಗಿಂತ ಫಸ್ಟು, ನಾನೇ ಫಸ್ಟು ಅಂದರೆ ನನಗಿಂತ ಫಸ್ಟ್. ಹೋಗ ಹೊರಗಡೆ ನೀನು, ಹೋಗ ಡೋರ್ ಲಾಕ್ ಮಾಡಿ. ಓಕೆ, ಇವಾಗ ನಾನು ಸಂತೆಗೆ ಹೋಗಿ ಮಮ್ಮ ಪಪ್ಪಾಯಿ ತೊಗೊಬಂದಿದ್ದಾರೆ. ಚಿಕ್ಕದು ಅಲ್ಲೆರಡು, ದೊಡ್ಡದು. ಹಾಗೆ ಟೊಮೆಟೊ ಯಾವುದೋ ಒಂದು ಹೋಗಿದೆ, ಅದಕ್ಕೆ ಮೇಲಿಟ್ಟರೆ ಏನಾಗುತ್ತೆ ಅಂದರೆ ನೀರು ಸೋರುತ್ತೆ. ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ, ಆಮೇಲೆ ನೋಡಿಬಿಟ್ಟು ಮೇಲಿಡೋಣ ಅಂತೇಳಿ. ಇದರಲ್ಲಿ ನೀರು ಸ್ವಲ್ಪ ಇದೆ, ಅದು ಖಾಲಿ ಆದಮೇಲೆ ಇದನ್ನು ಹಾಕಬೇಕು ತೊಳೆದುಬಿಟ್ಟು. ಅದಕ್ಕೆ ಖಾಲಿ ಆಗಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ.
ಓಕೆ, ಇದನ್ನು ಎಷ್ಟು ದಿನದಿಂದ ಹೊರಗಡೆ ಇಟ್ಟಿದ್ದೀನಿ. ಇದು ಖಾಲಿನೇ ಮಾಡಲಿಲ್ಲ, ಅಂದರೆ ಯೂಸ್ ಮಾಡಿ ಬೀಸಾಕೋಣ ಅಂತೇಳಿ ಯೂಸೇ ಮಾಡಲಿಲ್ಲ. ಓಕೆ, ಇವಾಗ ನಾನು ಕಾಲ್ ಸೂಪ್ ಮಾಡಬೇಕು ಮತ್ತು ಬ್ರೈನು ಫ್ರೈ ಮಾಡಬೇಕು. ತಲೆಯ ಮಾಂಸ ಇಲ್ಲಿ ಇಟ್ಟಿದ್ದೀನಿ, ನೀರೆಲ್ಲ ಚೆನ್ನಾಗಿ ಹೋಗಲಿ ಅಂಥೇಳಿ, ನೀರು ಚೆನ್ನಾಗಿ ಸೋರಲಿ ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಇವಾಗ ಕಾಲ್ ಸೂಪ್ ಮಾಡಿಬಿಡ್ತೀನಿ. ಕಾಲ್ ಸೂಪ್ ಮಾಡಿಬಿಟ್ಟು ಆಮೇಲೆ ತಲೆ ಸಾಂಬಾರು ಮಾಡ್ತೀನಿ. ಓಕೆ, ನಮ್ಮ ಗುಮ್ಮಿ ಇಲ್ಲೇ ನಿಂತಿದ್ದಾಳೆ ಡೋರ್ ಹತ್ರ. ತಿನ್ನಲ್ಲ ತಲೆ ಮಾಂಸನ ಅದು, ಅದಕ್ಕೆ ಡೋರ್ ಲಾಕ್ ಮಾಡಿದ್ದೀನಿ. ಇಲ್ಲ ನೋಡಿ, ಡೋರ್ ತೆಗೆದಷ್ಟೇ ಬರ್ತಾಳೆ. ನಾನು ಹೇಳಿಲ್ವಾ ಇಲ್ಲೇ ಇದ್ದಾಳೆ ಅಂತ, ಇಲ್ಲೇ ಇದ್ದಾಳೆ. ತಲೆ ಮಾಂಸ ಒಂದು ಪೀಸ್ ಹಾಕಿದ್ದೆ, ತಿನ್ನಲಿಲ್ಲ. ಕರ್ಗಿ ಕೆಳಗಡೆ ಕಿರ್ಚ್ಕೊತಾವಳೆ ಗುಮ್ಮಿ. ಹಾಗೆ ನಾನು ಕೆಳಗಡೆ ಬಂದಿದ್ದೆ, ಇಲ್ಲಿ ಸುಮ್ಮನೆ ನೋಡಿದ್ನಲ್ಲ, ಇಲ್ಲಿ ಕೆಳಗಡೆ ಏನಂದರೆ ಕರ್ಗಮ್ಮ ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ನೋಡಿ, ಅವಳು ಮಲಗಿದ್ದಾಳೆ, ನಿದ್ದೆ ಮಾಡ್ತಿರೋದು. ಅದು 4 ಮರಿನೂ ಕೂಡ ಅದರ ಅಮ್ಮನ ಹತ್ರ ಹಾಲು ಕುಡಿತಾ ಇದೆ. 5 ಇತ್ತು, 5ರಲ್ಲಿ ಒಂದಿಲ್ವಲ್ಲ, ಬೇರೆಯವ್ರು ಎತ್ಕೊಂಡು ಹೋಗಿದ್ದಾರೆ. ಇವಾಗ 4 ಇರೋದು. ಸರಿ, 4 ಯಾವಾಗ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲೂ ಹೋಗ್ತಿಲ್ಲ, ಎಲ್ಲ ಇಲ್ಲೇ ಸೆಟ್ಲಾಗ್ಬಿಟ್ಟಿದೆ. ಯಾವಾಗಲೂ ಹಾಲು ಅನ್ನ ಎಲ್ಲ ಇಲ್ಲೇ ಕಲಸಿಟ್ಟಿರ್ತೀನಿ, ತಿಂದ್ಕೊಂಡು ಆರಾಮಾಗಿರುತ್ತೆ. ಎಲ್ಲೂ ಹೋಗುತ್ತೆ, ಎಲ್ಲೂ ಹೋಗಲ್ಲ. ಅದೇನು ಹಾಕಿಲ್ಲ ಅಂದರೆ ಎಲ್ಲಾದರೂ ಬೇರೆ ಕಡೆ ಹೋಗುತ್ತೇನೋ, ಆದರೆ ನಾನು ಮನೇಲಿ ಹಾಕಿಟ್ಟಿರ್ತೀನಲ್ವ, ಅಂದರೆ ನಾಮಕ್ಕೋಸ್ಕರ ಹಾಕಿಟ್ಟಿರ್ತೀನಿ, ಇದಕ್ಕೇನು ಹಾಕಿರಲ್ಲ. ಆದರೆ ಪಾಪ ಇವು ಕೂಡ ಬಂದು ಫಸ್ಟು 1 ಅಂತೇಳಿ ಬಂತು, ಅದಾದಮೇಲೆ ಹಾಗೆ 1 ಅಂತೇಳಿ ಇವಾಗ ಡೈಲಿ ಇಲ್ಲೇ ಬಂದು ತಿನ್ನೋದು. ಅವಕ್ಕೇನು ಸಿಕ್ಕಿಲ್ಲ, ಹೊಟ್ಟೆ ಚೆನ್ನಾಗಿ ಹಶುವಾಗ್ತಿದೆ ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ತಿಂದ್ಕೊಂಡು ಹೋಗುತ್ತೆ. ಹಾಗೆ ಟೆರೆಸ್ ಮೇಲೆ ಬಂದೆ. ಹಾಗೆ ಪಾರಿವಾಳಗಳ ಏನು ದೃಶ್ಯ ನೋಡ್ತಾ ಇರ್ಬೋದು. ಸುಮಾರು ಹೊತ್ತು ನಾನು ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ. ಯಾವುದು ಕೂಡ ಆರೋಗಲಿಲ್ಲ, ಎಲ್ಲ ಅಲ್ಲೇ ಅಕ್ಕಿನ ತಿಂತಾಯಿತ್ತು. ಬೆಳಿಗ್ಗೆ ಹೋದಾಗ ಅಕ್ಕಿನೆಲ್ಲ ಹಾಕಿ ಇಟ್ಟು ಬಂದಿದ್ದೆ. ಅಂದರೆ ಇವಾಗೆಲ್ಲ ಏನಂದರೆ ಗಾಳಿಗೆ ಅಕ್ಕಿ ಹಾಕಿರ್ತೀನಲ್ಲ, ಅದೇನಾಗ್ಬಿಟ್ಟಿದೆ ಅಂದರೆ ಗಾಳಿಗೆ ಜೋರು ಗಾಳಿ ಬೀಸೋದ್ರಿಂದ ಕೆಳಗಡೆ ಒಂದಷ್ಟು ಹೋಗಿರುತ್ತೆ, ಮೇಲೆ ಕಡಿಮೆನೇ ಇರುತ್ತೆ. ಗಾಳಿ ಬೀಸೋದ್ರಿಂದ ಆ ಥರ ಆಗುತ್ತೆ. ಅಲ್ಲೇನಾದರೂ ನಾನು ಒಂದಿನ ಏನಾದರೂ ಅಂದರೆ ಟೆರೆಸ್ ಮೇಲೆ ಹೋಗದೆ ಇದ್ದಾಗ ಅಂಥ ಟೈಮಲ್ಲಿ ಕೆಳಗಡೆ ಇರುವಂಥ ಅಕ್ಕಿಗಳು, ಅಂದರೆ ಏನದು ಕಟ್ಟೆ ಥರ ಕಟ್ಟಿದ್ದಾರೆ, ಅದ್ರ ಮೇಲೆ ಅಕ್ಕಿ ಇಲ್ಲ ಅಂದ ಟೈಮಲ್ಲಿ ಕೆಳಗಡೆ ನೀವು ನೋಡ್ಬೋದು, ಕಾಣಿಸಲ್ಲ ಆದರೆ ವೀಡಿಯೋದಲ್ಲಿ, ಕೆಳಗಡೆ ಬಂದು ಅದನ್ನು ತಿನ್ನುತ್ತೆ. ಹಾಕಿಲ್ಲ ಅಂದ ಟೈಮಲ್ಲಿ ಅಷ್ಟೇ, ಹಾಕಿದಾಗ ಅದು ಕೆಳಗಡೆ ಇರೋದನ್ನ ತಿನ್ನಲ್ಲ. ನಾನೇನಾದರೂ 1 ದಿನ ಅಥವಾ 2 ದಿನ ಯಾವಾಗಲಾದರೂ ಮರೆತು ಅಥವಾ ಹೋಗದೆ ಮಿಸ್ಸಾಗಿ ಹಾಕಿಲ್ಲ ಅನ್ನೋ ಟೈಮಲ್ಲಿ ಅಲ್ಲಿ ಬಂದು ಅಕ್ಕಿನೆಲ್ಲ ತಿನ್ನುವಂಥದ್ದು. ಹಾಗೆ ಒಂಥರ ಖುಷಿ ಆಯಿತು. ಅಲ್ಲೇ ನಿಂತ್ಕೊಂಡಿದೆ. ಸುಮಾರು 6-7 ಪಾರಿವಾಳ ಇದೆ ಇಲ್ಲಿ ಅನಿಸುತ್ತೆ. ಸುಮಾರು ಹೊತ್ತು ಅಕ್ಕಿ ಎಲ್ಲ ತಿಂದ್ಕೊಂಡು ಹಾಗೇ ಇತ್ತು. ನಾನು ಸುಮಾರು ಹೊತ್ತು ಒಂದು 4-5 ನಿಮಿಷ ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟಿದೆ, 3, 6, 7 ಪಾರಿವಾಳ ಇದೆ ನೋಡಿ. ಖುಷಿ ಆಗುತ್ತೆ. ನಾವು ಯಾವಾಗಲಾದರೂ ಈ ಥರ ಅಕ್ಕಿ ಏನೋ ಒಂದು ನೀರು ಏನೋ ಒಂದು ಇಟ್ಟಾಗ ಯಾವುದಾದ್ರೂ ಒಂದು ಪಕ್ಷಿ ಅಲ್ಲಿ ಬಂದು ಅದನ್ನು ತಿಂತಾ ಇದೆ ಅಂದಾಗ ಏನೋ ಒಂಥರ ಖುಷಿ. ಇಲ್ಲಿ ನೋಡಿ ಪಾರಿವಾಳಗಳು, ಒಂದನ್ನು ಕಂಡ್ರೆ ಒಂದಕ್ಕಾಗಲ್ಲ ನೋಡಿ. ಈ ಪಾರಿವಾಳನ, ಆ ಪಾರಿವಾಳ ಫಸ್ಟಿಂದ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನೀವು, ಅಲ್ಲೋಯ್ತು ಫಸ್ಟು, ಅದನ್ನು ಕುಟ್ಕೋಕೆ ಬಂತು, ಆಮೇಲೆ ಇಲ್ಲಿ ಬಂತು, ಮತ್ತೆ ಇಲ್ಲಿ ಬಂತು, ಮತ್ತೆ ಇಲ್ಲಿ ಬಂತು. ಪಾಪ ಇವಾಗ ನೋಡಿ ಎಷ್ಟು ದೂರದಲ್ಲಿ ಬಂದು ನಿಂತಿದೆ. ಮನುಷ್ಯರು ಮಾತ್ರ ಕಚ್ಚಾಡೋದು ಅಂದರೆ ಜಗಳ ಮಾಡೋದು ಅಂತ ಅಂದ್ಕೊಂಡಿರ್ತೀವಿ ನೋಡಿ. ಪಾರಿವಾಳಗಳು ಕೂಡ ಯಾವ ಥರ ಅದನ್ನು ಕಂಡ್ರೆ ಯಾವ ಪಾರಿವಾಳಗೂ ಕೂಡ ಆಗಿಲ್ಲ. ಒಂದನ್ನು ಕಂಡ್ರೆ ಒಂದು ಕುಟ್ಕೋದಕ್ಕೆ ಹೋಗ್ತಿದೆ. ಅದಕ್ಕೆ ಅದು ಪಾಪ ಸೈಡಲ್ಲಿ ನೀವು ಯಾರು ಬೇಡ ಅಂದ್ಬಿಟ್ಟು ಸೈಡಲ್ಲಿ ಬಂದು ಕೂತ್ಕೊಂಡಿದ್ದೆ, ಅಲ್ಲೆಲ್ಲ ಅಕ್ಕಿ ಎಲ್ಲ ತಿನ್ನೋದಕ್ಕೆ ಅಂತೇಳಿ. ಓಕೆ, ಪಾಪ ಮನುಷ್ಯರಲ್ಲ, ಎಲ್ಲ ಪ್ರಾಣಿ ಪಕ್ಷಿ ಅನ್ನೋದ್ರಲ್ಲೆಲ್ಲ ಜಗಳ ಅಂತೂ ಇದ್ದೇ ಇರುತ್ತೆ.
ಹಾಗೆ ಟೆರೆಸ್ ಮೇಲೆ ಬಂದಿದ್ನಲ್ಲ ಆವಾಗ ಬೆಕ್ಕು ಅಲ್ಲೇ ಇದೆಯಾ ಅಂತೇಳಿ ನೋಡ್ತಾ ಇದ್ದೆ. ನೋಡಿದ್ರೆ ನೋಡಿ ಅಲ್ಲೇ ಇನ್ನೂ ಅಲ್ಲೇ ಮಲಗಿದ್ದಾಳೆ. ನಾನು ಫಸ್ಟ್ ವೀಡಿಯೋ ಮಾಡಿದ್ದು ತುಂಬ ಟೈಮಿಂದ, ಅದಾದಮೇಲೆ ಇದು ವೀಡಿಯೋ ಮಾಡಿದ್ದು ಆಮೇಲೆ. ನೋಡಿ ಅಮ್ಮ ಇಲ್ಲ, ಕರೆಕ್ಟು ಇದ್ದಾಳೆ ಅಂದ್ಕೊಬಿಟ್ಟೆ ಫಸ್ಟು. ಅಮ್ಮ ಇಲ್ಲ, ಅಮ್ಮ ಎಲ್ಲೋ ಹೋಗಿದ್ದಾಳೆ. ಮರಿಗಳು ಮಾತ್ರ ಹಾಗೆ ಮಲ್ಕೊಂಡಿದ್ದ 4 ನೋಡಿ. ಒಂದು ಯಾವ ಥರ ಇದೆ ಅಂದರೆ ಇದೆ ಅನ್ನೋದಕ್ಕಿಂತ ಕಿರ್ಚೋದು ಯಾವ ಥರ ಅಂದರೆ ಫುಲ್ಲು ಜೋರಾಗಿ 4 ಮನೆ ಕೇಳಿಸುತ್ತೆ, ಆ ಥರ ಕಿರ್ಚ್ತಾ ಇರುತ್ತೆ ಬೆಕ್ಕು. ನಾನು ಅಂದ್ಕೊಳ್ಳೋದು ಎಷ್ಟು ಜೋರಿದೆ ಇದು ಅಂತೇಳಿ. ಈ ಥರ ಬೆಕ್ಕುಗಳು ಅಲ್ಲಿ ಮಲ್ಕೊಂಡಿರುತ್ತೆ. ಇಲ್ಲಿ ಮತ್ತು ಆ ಕಡೆ ಇನ್ನೊಂದು ಸೈಡ್ ಹುಲ್ಲುಗಳೆಲ್ಲ ಇದೆಯಲ್ಲ, ಅದು ಔಷಧಿ ಇದೆ, ಅದು ಹಾಕಿದ್ರೆ ಹುಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಆದರೆ ನಾನೇ ಈ ಬೆಕ್ಕುಗಳೆಲ್ಲ ಓಡಾಡ್ತಿರುತ್ತೆ ಅಂಥೇಳಿ ಅದಕ್ಕೇನು ಔಷಧಿ ಎಲ್ಲ ಹಾಕಿರಲಿಲ್ಲ. ಅಂದಿರೆ ಹಾಕ್ಬಿಟ್ರೆ ಒಣಗೋಗ್ಬಿಟ್ಟು ಆ ಹುಲ್ಲೇನು ಕಾಣಿಸೋದಿಲ್ಲ ಅಷ್ಟೇ. ಅದಾದಮೇಲೆ ಇದು ನೋಡ್ತಾ ಇರ್ಬೋದು ಕೌಶಿ ಫ್ರೂಟಿ ಬಾಟ್ಲು ತಂದಿದ್ದ. ಇದನ್ನು ಕೇಳ್ದಮ್ಮ ಇದು ಎಷ್ಟು ದುಡ್ಡು ಇರ್ಬೋದು ಅಂತೇಳಿ. ಯಾಕೆಂದರೆ ನನಗೆ ಅದರದ್ದು ಐಡಿಯಾ ಇರಲ್ವಲ್ಲ, ನಾನು ಈ ಥರ ಜ್ಯೂಸ್ಗಳೆಲ್ಲ ಅಷ್ಟು ಇಷ್ಟನೂ ಪಡೋಲ್ಲ. ಇಲ್ಲಪ್ಪ ನನಗೆ ಅಷ್ಟು ಐಡಿಯಾ ಇಲ್ಲ ಅಂತ. ಆಮೇಲೆ ತೋರಿಸ್ಬಿಟ್ಟಮ್ಮ ಇದು ನೋಡಮ್ಮ 10 ರೂಪಾಯಿ ಇದು ಅಂತ ತೋರಿಸ್ತಾ ಇದ್ದ. ಆವಾಗ ಬರ್ತಾಯಿತ್ತು ಫ್ರೂಟಿ ಬಾಟ್ಲು 10 ರೂಪಾಯಿನೇ, ಇನ್ನೂ ಸ್ವಲ್ಪ ದೊಡ್ಡದಿತ್ತು. ಇದು ನೋಡಿ ಎಷ್ಟು ಚಿಕ್ಕದಿದೆ ಅಂದರೆ ತುಂಬಾ ಚಿಕ್ಕದಿದೆ. ಇದು 10 ರೂಪಾಯಿ ಅನ್ನೋ ಥರನೇ ಇಲ್ಲ, 5 ರೂಪಾಯಿನ ಬಾಟಲ್ ಅನ್ನೋ ಥರ ಕಾಣಿಸ್ತಾ ಇದೆ. ಓಕೆ ನೋಡಿ, ಇಲ್ಲಿ ಹಾಗೆ ಚಿಕನ್ ಹಾಕಿದ್ದೆ. ಆ ಚಿಕನನ್ನು ಎತ್ಕೊಂಡು ಕರ್ಗಮ್ಮ ತಿಂತಾ ಇದ್ದಾಳೆ. ಒಂದೊಂದು ಸರಿ ಮಕ್ಳಿಗೆ ಕೊಡ್ತಾಳೆ, ಒಂದೊಂದು ಸರಿ ಕೊಡೋದಿಲ್ಲ ಮಕ್ಕಳಿಗೆ. ಅಂದರೆ ತನಗೆ ಹೊಟ್ಟೆ ಹಸ್ದಾಗ ಅವಳೇ ತಿಂದ್ಬಿಡ್ತಾಳೆ. ಅವಳಿಗೆ ಹೊಟ್ಟೆ ಫುಲ್ಲಾಗಿದೆ ಅನ್ನೋ ಟೈಮಲ್ಲ ಏನೋ ಗೊತ್ತಿಲ್ಲ, ಯಾವಾಗಲಾದ್ರೂ ಒಟ್ಟಲ್ಲಿ ಮಗು ಕೂಡ ಅದು ತೊಗೊಂಡೋಗಿ ಶೇರ್ ಮಾಡುತ್ತೆ. ನೋಡಿ ಈಗ ಅದು ಹತ್ರ ಹೋಗ್ತಿದೆ ಮರಿ ತಿನ್ನೋದಕ್ಕೆ ಅಂತೇಳಿ, ಆದರೆ ಅದು ಏನು ಹೇಳ್ತಾರೆ ಕೊಡ್ತಿಲ್ಲ, ಅದು ಬೇರೆ ಕಡೆ ಎತ್ಕೊಂಡೋಗಿ ತಿನ್ನೋಕ್ಕೆ ನೋಡ್ತಿದ್ದಾಳೆ. ಯಾವಾಗಲೂ ಮಕ್ಕಳಿಗೆ ಕೊಟ್ಬಿಟ್ರೆ ಅಮ್ಮ ಏನು ಮಾಡ್ತಾಳೆ ಅಲ್ವಾ, ಅದಕ್ಕೆ ಅದು ಆ ಥರ. ನೋಡಿ ಇದು ಹಂಗೂ ಇದೊಂಥರ ಡಿಫ್ರೆಂಟಾಗಿದೆ. ಇದಕ್ಕೆ ಬೆಕ್ಕು ಅದು ಫುಲ್ಲು ಬ್ಲ್ಯಾಕು, ಇದು ಒಂದು ನಾಮ, ಒಂದು ಉಂಡೆ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಷ್ಟೇ. ಓಕೆ, ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಇಲ್ಲೊಬ್ಳು ಬಂದಿದ್ದಾಳೆ ಕಿರ್ಚ್ಕೊಂಡು ವೈ ಅಂತ. ನಿಮಗೆ ಕೇಳಿಸ್ತಿದೆಯೇನೋ ಗೊತ್ತಿಲ್ಲ, ಡೋರ್ ಹತ್ರ ಬಂದಿದ್ದಾಳೆ. ಅಂದರೆ ಡೋರ್ ಲಾಕ್ ಮಾಡಿದ್ದೀನಿ ನಾನು, ಗಾಳಿ ಜೋರು ಬೀಸ್ತಿರೋದ್ರಿಂದ, ಡೋರೆಲ್ಲ ಲಾಕ್ ಮಾಡಿರೋದ್ರಿಂದ ಅದು ಹೊರಗಡೆ ನಿಂತ್ಕೊಂಡು ಕಿರ್ತಾ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಅವತ್ತು ಏನಂದರೆ ಶನಿವಾರ ಸೂಪ್ ಮಾಡಲಿಲ್ಲ. ಅದನ್ನು ಮೋಹನ್ ಮಾಮ ಸಂಡೇ ಮಾಡು, ಎಲ್ಲನೂ ಒಂದೇ ದಿನ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿ ಬಿಡಿ ಆಯಿತು, ಏಕೆಂದರೆ ತಲೆ ಮಾಂಸನೂ ಮಾಡಿರ್ತೀಯ ಮತ್ತು ಅದ್ರ ಜೊತೆಗೆ ಸೂಪ್ ಎಲ್ಲ ಮಾಡಿದ್ರೆ ಕುಡಿಯೋದಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕಾಲು ಮಾತ್ರ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ, ತಲೆ ಸಾಂಬಾರು ಮಾತ್ರ ನಾನು ಮಾಡಿದ್ದು. ಈ ಥರ ಇತ್ತು ಶನಿವಾರದ ವಿಡಿಯೋ. ಓಕೆ, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಜಾಸ್ತಿ ಬೆಕ್ಕಿರುತ್ತೆ, ಯಾರು ಬೆಕ್ ಲವರ್ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಬಾಯ್.